ಅಫ್ತಾಬ್ ಮತ್ತೆ ಏನು ನಿನ್ ಕ್ಯಾಮ್ರಾ ಅಷ್ಟಿದ್ರೆ ಸಾಕು. DSLR ತಗೊಳ್ಳೋ ಸುಮ್ಮನೆ. ನನ್ನ ಪ್ರಕಾರ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಮಾರ್ಟ್ ಫೋನ್ ಪರ್ಫೆಕ್ಟ್ ಆಗಿ ಇರಲ್ಲ. ಒಂದು ಬೆಸ್ಟ್ ಖತರ್ನಾಕ್ ಕ್ಯಾಮ್ರಾ ಫೋನ್ ಡೆಫಿನೆಟ್ಲಿ ನೀವು ಚೂಸ್ ಮಾಡ್ಕೋಬಹುದು. ಅದರ್ವೈಸ್ ನಿಮ್ ಬಜೆಟ್ ಅಷ್ಟೇ ಇದೆ ಅಂತಂದ್ರೆ ಫ್ರೆಂಡ್ಸ್, ನೀವೇನಾದ್ರೂ 20,000 to 25,000 ರೂಪಾಯಿಗೆ ಒಂದು ಖತರ್ನಾಕ್ ಫೋನ್ ಹುಡುಕ್ತಿದ್ದೀರಾ, ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಲೈಕು ಕಮೆಂಟ್ ಕೂಡ ಮಾಡಿ. ನಮ್ಮ ಟೀಮ್ ಮೆಂಬರ್ಸ್ ಜೊತೆಗೆ ಎಕ್ಸ್ಪೀರಿಯನ್ಸ್ ನೋಡೋಣ ಬನ್ನಿ. ಸಂದೀಪ್ ಮತ್ತೆ ಆರಾಮ? 25,000 ರೂಪಾಯಿ ಒಳಗೆ ಫೋನ್ ತಗೋಬೇಕು. ನಿನ್ ಫೋನ್ದಾಗ ಏನ್ ಬೆಸ್ಟ್ ಇರಬೇಕು? ನಿನ್ ಕ್ಯಾಮ್ರಾ ಅಷ್ಟಿದ್ರೆ ಸಾಕು. DSLR ತಗೊಳ್ಳೋ ಸುಮ್ಮನೆ. ಪ್ರಶಾಂತ್ ನಿಮಗೆ ಸ್ಪೀಡ್ ಇರ್ಬೇಕು, ಫೋನ್ ಫುಲ್ ಸ್ಪೀಡ್ ಆಗಿ. ಅತ್ತ ನಿನಗೆ ಅಂದ್ರೆ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ. ನಿಲೇಶ್ ನಿನಗೆ ಹೆಂಗಿರ್ಬೇಕಪ್ಪ ನಿನ್ ಫೋನ್? ಬ್ಯಾಟ್ರಿ ಬೇಕು, ಬ್ಯಾಟ್ರಿ ಅಷ್ಟ ಸಾಕು. ಫ್ರೆಂಡ್ಸ್, ಮೊದಲಾಗಿ ನನ್ನ ಪ್ರಕಾರ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಮಾರ್ಟ್ ಫೋನ್ ಪರ್ಫೆಕ್ಟ್ ಆಗಿ ಇರಲ್ಲ. ಯಾಕೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಈ ಸ್ಯಾಮ್ಸಂಗ್ ಅವರ 50,000 ರೂಪಾಯಿ ಫೋನ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಸ್ಯಾಮ್ಸಂಗ್ ಅವರು 20,000 18,000 ರೂಪಾಯಿ ಕೂಡ ಮಾರ್ಕೆಟ್ ಅಲ್ಲಿ ತಂದ್ಬಿಟ್ಟು ಬೇರೆ ಬ್ರ್ಯಾಂಡ್ ಜೊತೆ ತುಂಬಾ ಕಾಂಪಿಟೇಟ್ ಮಾಡಬಹುದು. ಎಲ್ಲರೂ ಸ್ಯಾಮ್ಸಂಗ್ ಅಂತ ಅಂತಾರೆ. ಬಟ್ ನೀವು ಈ ಒಂದು ಫೋನ್ ಅನ್ನ ಎಲ್ಲ ಸಖತ್ ಕ್ಯಾಮ್ರಾ ಇದೆ, ಸಖತ್ ಬ್ಯಾಟ್ರಿ ಇದೆ, ಪರ್ಫಾರ್ಮೆನ್ಸ್ ಎಲ್ಲ ಕಡಿಮೆ ಬೆಲೆಗೆ ಕೊಟ್ಟರು ಅಂತ ಅನ್ಕೊಳ್ಳಿ. ಒನ್ ಟೈಮ್ ಈ ಫೋನ್ ನ ತಗೊಂಡ್ರಿ ಅಂತಂದ್ರೆ 4-5 ವರ್ಷ ನೀವು ಮತ್ತೆ ಸ್ಯಾಮ್ಸಂಗ್ ಫೋನ್ ಅನ್ನೋದೇ ಇಲ್ಲ, ಫೋನ್ ತಗೊಳ್ಳೋದೇ ಇಲ್ಲ. ಸೊ ಇಲ್ಲಿ ಬ್ರ್ಯಾಂಡ್ ಇದರಿಂದ ತುಂಬಾ ಲಾಸ್ ಆಗುತ್ತೆ. ಅದಕ್ಕೆ ಈ ಸ್ಯಾಮ್ಸಂಗ್ ಅಷ್ಟೇ ಅಲ್ಲ, ಯಾವುದೇ ಕಂಪನಿಯವರು ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡೋದೇ ಇಲ್ಲ. ಸೊ ನಾನಿವತ್ತು ನಿಮ್ಮ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಲಿ, ಬೆಸ್ಟ್ ಕ್ಯಾಮ್ರಾ ಆಗಿರ್ಲಿ, ಅಥವಾ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಅನ್ನುವಂತ ಸ್ಮಾರ್ಟ್ ಫೋನ್ಸ್ ಗಳನ್ನೇ ತಗೊಂಡ್ಬಂದಿದ್ದೀನಿ. ಒಟ್ಟಾರೆ 5 ಸ್ಮಾರ್ಟ್ ಫೋನ್ಸ್ ಗಳಿದೆ. ಬಟ್ ಇದು ಯಾವುದು ಪರ್ಫೆಕ್ಟ್ ಅಲ್ಲ, ಬಟ್ ಬೆಸ್ಟ್ ಖತರ್ನಾಕ್ ಫೋನ್ ಅಂತ ಕರಿಬಹುದು. ಸೊ ಲಿಸ್ಟ್ ಅಲ್ಲಿ ನಂಬರ್ 5 ಇಂದ ಬರುತ್ತೆ. ಅದು ಇನ್ಫಿನಿಕ್ಸ್ GT10 Pro. ಎಸ್, ನಿಮ್ ಬಜೆಟ್ ಏನಾದ್ರೂ 20,000 ರೂಪಾಯಿ ಆಗಿರಲಿ ಅಥವಾ 22,000 ರೂಪಾಯಿ ಹತ್ರ ಅಂತಾರೆ, ಇದೊಂದು ಬೆಸ್ಟ್ ಆಪ್ಷನ್. ಯಾಕ್ರು ಇನ್ಫಿನಿಕ್ಸ್ ಬೆಸ್ಟ್ ಅಂತಿದ್ದೀರಾ? ಎಸ್, ಮೊದಲನೇದಾಗಿ ಇದಿರುವಂತ ಡಿಸೈನ್ ಲುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಒಂಥರ ಯುನೀಕ್ ಅಂತ ಅನ್ಸುತ್ತೆ. ಮತ್ತು ಆನ್ ಪೇಪರ್ ಇದಿರುವಂತ ಸ್ಪೆಸಿಫಿಕೇಶನ್ಸ್ ಗಳಿದೆ, ಇದು ಮಾತ್ರ ಸಖತ್ ಆಗಿದೆ. ಈ ಪ್ರೈಸ್ ಅಲ್ಲಿ ಇಂಥ ಫೀಚರ್ಸ್ಗಳು ಯಾರು ಕೊಡ್ತಾ ಇಲ್ಲ. ಮೊದಲಾಗಿ ಇದಿರುವಂತ ಡಿಸ್ಪ್ಲೇ 6.7 ಇಂಚ್ ಇರುವಂತ AMOLED 120 Hz ರಿಫ್ರೆಶ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ತುಂಬಾ ಬ್ರೈಟರ್ ಕೂಡ ಇದೆ. 108 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ರೆ, 5,000 mAh ಬ್ಯಾಟರಿಯೊಂದಿಗೆ 45 ವ್ಯಾಟ್ ನ ಪವರ್ ಅಡಾಪ್ಟರ್, ಅದು ಯುನೀಕ್ ಆಗಿರುವಂತ L ಶೇಪ್ ನ ಕೇಬಲ್ ಇದೆ. ಸೊ ಗೇಮ್ ಆಟಾಡಬೇಕಾದ್ರೆ ಈ ಫೋನ್ ಬಿಸಿ ಆಗೋದಿಲ್ಲ, ಡೈರೆಕ್ಟ್ಲಿ ಮದರ್ ಬೋರ್ಡ್ ಥ್ರೂ ಕನೆಕ್ಟ್ ಆಗಿ ಇದು ಚಾರ್ಜ್ ಆಗುತ್ತೆ. ಇದೊಂದು ಯುನೀಕ್ ಫೀಚರ್. ಮೇನ್ಲಿ ಇದಿರುವಂತ ಪ್ರೊಸೆಸರ್ ತುಂಬಾ ಪವರ್ಫುಲ್ ಇದೆ. ಅದು Dimensity 8050. ಗೇಮಿಂಗ್ ಅಲ್ಲಿ ಇನ್ಫಿನಿಕ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಪರ್ಫಾರ್ಮೆನ್ಸ್ ಯೂಸೇಜ್ ಅಲ್ಲಿ. ಎಸ್, ನನಗೆ ಅದು ಟ್ರೂಲಿ 20,000 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಇರುವಂತ ಫೋನ್ ಅನಿಸ್ತು. ಆದರೆ ನಿಮ್ಮಲ್ಲಿ ತುಂಬಾ ಜನರಿಗೆ ಬ್ರ್ಯಾಂಡ್ ಮ್ಯಾಟರ್ ಆಗುತ್ತೆ, ನನಗೆ ಬ್ರ್ಯಾಂಡ್ ಯೂಸೇಜ್ ಬೇಕು, ಆ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಎಸ್, ಅದರಲ್ಲಿ ಇದು ನಿಮಗೆ ಕಮ್ಮಿ ಅಂತ ಅನ್ಸುತ್ತೆ. ಬಟ್ ಸದ್ಯದ ಟೈಮಲ್ಲಿ ಬೇರೆ ಬೇರೆ ಫೋನ್ಸ್ ನೋಡ್ಕೊಂಡಾಗ ಇನ್ಫಿನಿಕ್ಸ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ನಿಮ್ಮ ಬಜೆಟ್ 20,000 ರೂಪಾಯಿ ಇದೆ ಅಂತಂದ್ರೆ ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಆಪ್ಷನ್. ಇದನ್ನು ನೀವು ತಗೋಬಹುದು. ಇನ್ ಗುರು, ನನಗೆಲ್ಲ ಈ ಇನ್ಫಿನಿಕ್ಸ್ ಅಂತ ಬ್ರ್ಯಾಂಡ್ ಎಲ್ಲ ಬೇಡಪ್ಪ ಅಂತಂದ್ರೆ ನೀವು ಬ್ರಾಂಡೆಡ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಸ್ಯಾಮ್ಸಂಗ್ M34 ಕೂಡ ಕೇವಲ 21,000 ರೂಪಾಯಿ ಸಿಗ್ತಾ ಇದೆ. ಎಸ್, ಅದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಳ್ಳೆ UI ಇದೆ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಏನೂ ಇರಲ್ಲ, ಮತ್ತು ಟೈಮ್ ಟು ಟೈಮ್ ಸಾಫ್ಟ್ವೇರ್ ಅಪ್ಡೇಟ್, ಮತ್ತು M ಸೀರೀಸ್ ಅಲ್ಲಿ 6,000 mAh ಬ್ಯಾಟರಿ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ M34 ಕೂಡ ಒಂದು ಒಳ್ಳೆ ಆಪ್ಷನ್. ಎರಡರಲ್ಲಿ ಒಂದು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ಇನ್ನು ನಂಬರ್ 4 ಅಲ್ಲಿ ಬರುತ್ತೆ. ನಿಮ್ಮ ಬಜೆಟ್ ಹತ್ರ 22-23,000 ಹತ್ರ ಇದೆ ಅಂತಂದ್ರೆ ಎಸ್, ರೆಡ್ಮಿ ನೋಟ್ 12 Pro ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಎಸ್, ಈ ಫೋನ್ ನೋಡಕ್ಕೆ ಇದರಿಂದ ಕಲರ್ಸ್ ಗಳು ಮತ್ತೆ ಲುಕ್ ಈ ರೀತಿಯಾಗಿರುವಂತ ಫೀಲ್ ಕೊಡುತ್ತೆ. ಸೊ ಬಜೆಟ್ ಕೆಟಗರಿಯಲ್ಲಿ ಯುನೀಕ್ ಆಗಿರುವಂತ ಡಿಸೈನ್ ಸಖತ್ತಾಗಿದೆ ಅಂತ ಅನ್ಸಲ್ಲ. ಒಂದು ನಾರ್ಮಲ್ ಲುಕಿಂಗ್ ಫೋನ್ ಇದೆ. ಬಟ್ ಇದರಿಂದ ಫ್ರಂಟ್ ಸೈಡ್ ಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಒಂದಿಗೆ 6.78 ಇಂಚಸ್ ಇರುವಂತ AMOLED ಡಿಸ್ಪ್ಲೇ, ಅದು 120 Hz ರಿಫ್ರೆಶ್ ನೋಡ್ತಾ ಇದ್ವಿ. 5,000 mAh ಬ್ಯಾಟರಿ ಒಂದಿಗೆ 67 ವ್ಯಾಟ್ ನ ಪವರ್ ಅಡಾಪ್ಟರ್ ಬಾಕ್ಸ್ ಒಳಗೆ ಸಿಗುತ್ತೆ. ಇಷ್ಟಲ್ಲೇ 50 ಮೆಗಾ ಪಿಕ್ಸೆಲ್ ನ OIS ಸೋನಿ ಸೆನ್ಸರ್ ನ ಕೊಡ್ತಾ ಇದ್ದಾರೆ. ಎಸ್, ಇರುವಂತ ಪಿಕ್ಚರ್ಸ್ ಗಳು ಮತ್ತೆ ಇಮೇಜ್ ಕ್ವಾಲಿಟಿನಲ್ಲಿ ನನಗೆ ರೆಡ್ಮಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ಸಿದ್ದು ಇದೇ ಫಸ್ಟ್ 12 Pro ಸೀರೀಸ್ ಅಲ್ಲಿ. ಬಾಕಿ ಇದ್ರಲ್ಲೂ ಕೂಡ 7050 ಅಂದ್ರೆ 1080E Dimensity ಪ್ರೊಸೆಸರ್ ನೋಡ್ತಾ ಇದ್ವಿ. ಸೊ ಗೇಮಿಂಗ್ ಅಲ್ಲಿ ಯೂಸೇಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಸ್, ನಾನು ವ್ಯಾಲ್ಯೂ ಫಾರ್ ಮನಿ ಮತ್ತು ಬಜೆಟ್ ಕೆಟಗರಿಯಲ್ಲಿ ಯಾವತ್ತೂ ತುಂಬಾ ಕಾಂಪಿಟೇಟ್ ಮಾಡುತ್ತೆ. ಸೊ ರಿಯಲ್ಮಿನವರ 11 Pro ಸೀರೀಸ್ಗೆ ಇದು ಪಕ್ಕಾ ಕಾಂಪಿಟೇಟರ್ ಅಂತ ಹೇಳ್ಕೋಬಹುದು. ನಿಮ್ಮ ಬಜೆಟ್ ಎಕ್ಸಾಕ್ಟ್ಲಿ 22-23,000 ರೂಪಾಯಿ ಇದೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಫೋನ್ ನ ತಗೋಬಹುದು. ಈ ಲಿಸ್ಟ್ ಅಲ್ಲಿ 3ನೇ ಫೋನ್ ರಿಯಲ್ಮಿ 11 Pro
5G. ಪ್ರಾಮಾಣಿಕವಾಗಿ ಎಕ್ಸಾಕ್ಟ್ಲಿ 23,000 ರೂಪಾಯಿ ಬಜೆಟ್ ಏನದಪ್ಪ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್. ಇದರಿಂದ ಡಿಸೈನ್, ಲುಕ್, ವ್ಯೂ ಪ್ರತಿಯೊಂದು ನಂಗೆ ತುಂಬಾ ಇಂಪ್ರೆಸ್ ಮಾಡ್ತು. ಸ್ಪೆಷಲಿ ಇದು ಕರ್ವ್ಡ್ ಡಿಸ್ಪ್ಲೇನ ಒಳಗೊಂಡು ಬಂದಿದೆ. ಸೊ ಇದೇ ಈ ಫೋನ್ ಅಲ್ಲಿ ರಿಯಲ್ಮಿನವರ ಬಜೆಟ್ ಅಲ್ಲಿ ವಿಶೇಷತೆ ಅಂತ ಹಾಕೋಬಹುದು. ಸೊ ಮೊದಲನೇದಾಗಿ ಇದರಿಂದ ಈ ಗುಚ್ಚಿನ ಅದ್ಭುತವಾಗಿರುವಂತಹ ಡಿಸೈನ್ ನೋಡ್ತಾ ಇದ್ವಿ. ಕ್ಯಾಮೆರಾ ಮಾಡ್ಯೂಲ್ ಎಲ್ಲ ಈ ರೀತಿಯಾಗಿದೆ, ರಿಯಲ್ಮಿ ನೋಡ್ತಾ ಇದ್ವಿ. ಸೊ ಮೇನ್ಲಿ 100 ಮೆಗಾ ಪಿಕ್ಸೆಲ್ ನ OIS ಸೆನ್ಸರ್ ಕೊಡ್ತಾ ಇದ್ರೆ ಇದರಲ್ಲಿ ಕ್ಯಾಮ್ರಾ, ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಉಳಿದಂತ ಎಲ್ಲಾ ಫೀಚರ್ಸ್ ಗಳು ಇದನ್ನ ಅಪ್ಗ್ರೇಡ್ ಕಾಣ್ತಾ ಇದೀನಿ. ಬಾಕಿ 5000 mAh ಬ್ಯಾಟರಿಯೊಂದಿಗೆ 67 ವ್ಯಾಟ್ ನ ಪವರ್ ಬಟರ್ ವಿತ್ ಬಾಕ್ಸ್ ಒಳಗಡೆ ಸಿಗುತ್ತೆ. ಬಾಕಿ ಇದ್ರಂತ ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಎಲ್ಲ LPDDR4X ರ್ಯಾಮ್ ಎಲ್ಲ ಕೊಡ್ತಾ ಇದ್ರೆ ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಮೇನ್ ಕಾಂಪ್ರಮೈಸ್ ನೀವು ಈ ಫೋನ್ ಅಲ್ಲಿ ಸ್ವಲ್ಪ ನಿಮ್ಗೆ ಕಮ್ಮಿ ಅನ್ಸಿದಪ್ಪ, ನನಗೆ ಕಮ್ಮಿ ಅನ್ಸಿದ ಅಂತಂದ್ರೆ ಇದಂತ ಪ್ರೊಸೆಸರ್ ಅಷ್ಟೇ. ಇದೇ ಪ್ರೈಸ್ ರೇಂಜ್ ರೆಡ್ಮಿ 12 Pro ಕೂಡ ಸೇಮ್ ಪ್ರೊಸೆಸರ್ ಇದೆ. ಅದು Dimensity 1080 ಮತ್ತು 7050 ಇದರಲ್ಲಿ ಇದೆ. ಸೊ ಎರಡು ಒಂದೇ, ಬಟ್ ಹೆಸರು ಮಾತ್ರ ಬೇರೆ. ಸೊ ಅದೇ ಪ್ರೊಸೆಸರ್ ಇದ್ರಲ್ಲಿ ಕೂಡ ನೋಡ್ತಾ ಇದ್ವಿ. ಅದ್ರ ತರ 23,000 ರೂಪಾಯಿನಲ್ಲಿ ಒಂದು ಒಳ್ಳೆ ಇನ್ನೂ ಪ್ರೊಸೆಸರ್ ಕೊಡ್ಬೋದಿತ್ತು. ಬಟ್ ಉಳಿದಿರುವಂತ ಫೀಚರ್ಸ್ಗಳು ಬೇರೆ ಫೋನ್ಸ್ಗಳಲ್ಲಿ ಸಿಗಲ್ಲ. ಎಸ್, ನೀವು ರಿಯಲ್ಮಿನೇ ಬೇಕು ಅಂದ್ರೆ ಡೆಫಿನೆಟ್ಲಿ ಈ ಫೋನ್ ಕಣ್ಣು ಮುಚ್ಕೊಂಡು ನೀವು ತಗೋಬಹುದು. ಈಗ ನನಗೆ ರಿಯಲ್ಮಿ ಬೇಡಪ್ಪ ಅನ್ನೋರಿಗೆ ವಿವೋ ಕಡೆಯಿಂದ ವಿವೋ T2 Pro ಕೂಡ ಇನ್ನೇನು 22ನೇ ತಾರೀಕಿಗೆ ಲಾಂಚ್ ಆಗ್ತಾ ಇದೆ. ಸೊ ಆ ಫೋನ್ ಕೂಡ ಸೇಮ್ ಐಕು Z7 Pro ತರನೇ ಸ್ಪೆಸಿಫಿಕೇಶನ್ ಒಳಗೆ ಬರಲಿದೆ. ಸೊ ಡೆಫಿನೆಟ್ಲಿ ಆ ಫೋನ್ಗಾಗಿ ಕೂಡ ನೀವು ವೇಟ್ ಮಾಡಬಹುದು. ಅದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಲಿದೆ. ಇಡಿಸಲ್ಲಿ ನಂಬರ್ 2 ನಲ್ಲಿ ಬರುತ್ತೆ ಈ ಬ್ರ್ಯಾಂಡ್ ಅಂತ ನೀವು ನಂಬೋದಲ್ಲ. ಎಸ್, ಅದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ 030 5G. ಎಸ್, ನಿಮ್ಮಲ್ಲಿ ತುಂಬಾ ಜನ ನಂಬಲ್ಲ. ಸೊ ಇಂಥ ಫೋನ್ ಕೂಡ ಈ ಪ್ರೈಸ್ ರೇಂಜಲ್ಲಿ ಬೆಸ್ಟ್ ಇರತ್ತಾ ಅಂತ. ಎಸ್, ಇಲ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇರುವಂತಹ ಡಿಸೈನ್, ಉಳಿದಿರುವಂಥ ಎಲ್ಲ ಫೀಚರ್ಸ್, ಎಕ್ಸ್ಪೀರಿಯನ್ಸ್ ನೋಡ್ಕೊಂಡಾಗ ಈ ಸ್ಮಾರ್ಟ್ ಫೋನ್ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇದಂತ ಲಾಂಗ್ ಟರ್ಮ್ ಯೂಸೇಜ್, ಲಾಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಕಮ್ಮಿ ಅನಿಸಬಹುದು, ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲಿ ಇಶ್ಯೂಗಳು ಆಗಬಹುದು. ಬಟ್ ಇದನ್ನೆಲ್ಲ ನಾವು ಸ್ವಲ್ಪ ಸೈಡ್ಗೆ ಇಟ್ವಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಮತ್ತು ಬೆಸ್ಟ್ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಅಪ್ಪ ಅಂತಂದ್ರೆ ಅದು ಇನ್ಫಿನಿಕ್ಸ್ ಫೋನ್ಸ್ ಅಲ್ಲಿ ಮಾತ್ರ ನೋಡ್ತಿದ್ದೀವಿ. ಮೇನ್ಲಿ ಈ ಸ್ಮಾರ್ಟ್ ಫೋನ್ 3D ಕರ್ವ್ ಡಿಸ್ಪ್ಲೇನ ಒಳಗೊಂಡು ಬರ್ತಾ ಇದೆ. ಅದು 120 Hz ರೀಫ್ರೆಶ್ ಜೊತೆಗೆ ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಂದ್ರೆ ವಿವೋ V27 ಡಿಸೈನ್ ನೋಡಿದ್ವಿ, ಸೇಮ್ ಅದೇ ರೀತಿಯಾಗಿದೆ. ಇಷ್ಟೇ ಅಲ್ಲದೆ 108 ಮೆಗಾ ಪಿಕ್ಸೆಲ್ ನ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಇದೆ. ಇದರಲ್ಲಿ 4K 60 FPS ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಕ್ರೇಜಿ ಅಂತ ಹಾಕೋಬಹುದು. ಬಾಕಿ ಇದರಲ್ಲಿ 5000 mAh ಬ್ಯಾಟರಿಯೊಂದಿಗೆ 68 ವ್ಯಾಟ್ ನ ಪವರ್ ಬಟರ್ ಕೂಡ ಅದು ಫಾಸ್ಟ್ ಚಾರ್ಜಿಂಗ್ ವಿತ್ ಬಾಕ್ಸ್ ಒಳಗಡೆ ಸಿಗುತ್ತೆ. ಟ್ರಸ್ಟ್ ಮೀ 10 ಡಿಸ್ಪ್ಲೇ, ಅದು 6.7 inches ಇರುವಂತ ಕರ್ವ್ಡ್ ಆಮೋಲೆಡ್ ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ ಅಲ್ಲಿ ಅದ್ಭುತ. ಸೊ 23,700 ರೂಪಾಯಿ ಸಮಥಿಂಗ್ ಏನೋ ಇದ್ರ ಪ್ರೈಸ್ ಇದೆ. ಸೊ ಡೆಫಿನೆಟ್ಲಿ ನೀವು ಇನ್ಫಿನಿಕ್ಸ್ ಇಷ್ಟಪಡ್ತಿದ್ದೀರಾ, ಫಸ್ಟ್ ಟ್ರೈ ನೋಡಬೇಕಪ್ಪ ಅಂದ್ರೆ ಡೆಫಿನೆಟ್ಲಿ ಈ ಫೋನನ್ನು ನೀವು ಪರ್ಚೇಸ್ ಮಾಡಬಹುದು. ಬಟ್ ಸಾಫ್ಟ್ವೇರ್ ಅಪ್ಡೇಟ್ ಅಲ್ಲಿ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ವಲ್ಪ ನೀವು ಕಾಂಪ್ರಮೈಸ್ ಆಗಲೇಬೇಕು. ಈ ನನಗೆ ಈ ಇನ್ಫಿನಿಕ್ಸ್ ಬ್ರ್ಯಾಂಡ್ ಎಲ್ಲ ಬೇಡ ಅನ್ನೋರಿಗೆ ಇಲ್ಲೊಂದು ಒಳ್ಳೆ ಬ್ರ್ಯಾಂಡ್ ಆಪ್ಷನ್ ಕೂಡ ಇಟ್ಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ. ಸ್ಯಾಮ್ಸಂಗ್ M53 ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಸೊ ಟ್ರೂಲಿ ನಿಮ್ಗೆ 22-23,000 ರೂಪಾಯಿ ಹತ್ರ ಸಿಗುತ್ತೆ. ಇನ್ನು ಆಫರ್ ಪ್ರೈಸ್ ರೇಂಜಲ್ಲಿ ಬೆಲೆ ಕೂಡ ಕಮ್ಮಿ ಆಗುತ್ತೆ. ಸೊ ಇವು ಎರಡೂ ಬೇಡ ಅಂತಂದ್ರೆ ನೆಕ್ಸ್ಟ್ ನೋಡಿ ಟ್ರೆಡಿಷನಲಿ ನಂಬರ್ 1 ಅಲ್ಲಿ ಬರುತ್ತೆ. ಎಸ್, ಅದು ಒನ್ ನೋಡ್ಲಿ ಐಕು Z7 Pro. ನಿಮ್ಮ ಬಜೆಟ್ ಏನಾದರೂ 25,000 ರೂಪಾಯಿ ಇದೆ ಅಂತಂದ್ರೆ ಎಸ್, ನೀವು ಕಣ್ಣು ಮುಚ್ಕೊಂಡು ಈ ಫೋನ್ ಅನ್ನ ತಗೊಳ್ಬಹುದು. ಬಟ್ ಇದರಲ್ಲಿ ಒಂದು ಕಮ್ಮಿ ಕೂಡ ಇದೆ. ಎಸ್, ಮೊದಲಾಗಿ ಈ ಸ್ಮಾರ್ಟ್ ಫೋನ್ ತುಂಬಾ ಅಂದ್ರೆ ತುಂಬಾ ಲೈಟ್ ಇದೆ. ಜಸ್ಟ್ 183 ಗ್ರಾಮ್ ಏನೋ ಸಮಥಿಂಗ್ ಇದೆ ಮತ್ತು 7.36 mm ನ ಥಿಕ್ನೆಸ್ ಹೊಂದಿದೆ. ತುಂಬಾ ಸ್ಲಿಮ್ ಕೂಡ ಇದೆ. ಸೊ ಸ್ಟೈಲಿಶ್ ಆಗಿರುವಂತಹ ಡಿಸೈನ್ ಮತ್ತು ಐಕೋನಲ್ಲಿ ಬಜೆಟ್ ಕ್ಯಾಟಗರಿ ಫಸ್ಟ್ ಕರ್ವ್ ಡಿಸ್ಪ್ಲೇ ಅಪ್ಪ ಅಂತಂದ್ರೆ ಎಸ್ ಇದೆ. ಅದು 6.7 inches ಇರುವಂತಹ ಆಮ್ಲೆಡ್ ಕರ್ವ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇರುವಂತಹ ಎಕ್ಸ್ಪೀರಿಯನ್ಸ್, ಯೂಸೇಜ್, ವ್ಯೂವಿಂಗ್ ಆಂಗಲ್ಸ್ಗಳೆಲ್ಲ ತುಂಬಾ ಬ್ರೈಟರ್ ಮತ್ತು ಕಲರ್ಫುಲ್ ಇದೆ. ಇಷ್ಟೇ ಅಲ್ಲೇ Dimensity 7200 ಒಂದು ಒಳ್ಳೆಯ ಪ್ರೊಸೆಸರ್ ಇದೆ. ಇದರಲ್ಲಿ ಅಂತೂ ಸ್ಕೋರ್, CPU ಥ್ರಾಟಲ್ ಎಲ್ಲ ಮಾಡಿದೆ. ಸೊ ಇರುವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ, ಯೂಸೇಜ್ ಅಲ್ಲಿ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲಿ ಪರ್ಫಾರ್ಮೆನ್ಸ್ ಕೂಡ ಟಾಪ್ ನಾಚ್. ಇನ್ನು ವಿಶೇಷವಾಗಿ ಐಕು ಮತ್ತು ವಿವೋ ಫೋನ್ಸ್ಗಳು ಫೇಮಸ್ ಇರೋದು ಕ್ಯಾಮ್ರಾಗೋಸ್ಕರ. ಇದರಲ್ಲಿ 64 ಮೆಗಾ ಪಿಕ್ಸೆಲ್ ನ OIS ಸೆನ್ಸರ್ ಕೊಡ್ತಾ ಇದ್ದಾರೆ. ಆರಾ LED ಲೈಟ್ ಕೂಡ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಡೇ ನಲ್ಲಿ, ನೈಟ್ ಅಲ್ಲಿ, ವಿಡಿಯೋಗ್ರಾಫಿ ಪ್ರತಿಯೊಂದರಲ್ಲಿ ಡೀಪ್ ಟೆಸ್ಟ್ ಮಾಡಿ ರಿವ್ಯೂ ಕೂಡ ಆಲ್ರೆಡಿ ಮಾಡಿದೆ. ಸೊ ಕ್ಯಾಮ್ರಾನ ತುಂಬಾ ಜನ ಇಷ್ಟಪಟ್ಟರು. ನನಗೂ ಕೂಡ ಇದಂತ ಇಮೇಜ್ ಪ್ರೊಸೆಸಿಂಗ್ ಇದೆ, ಇದು ಇವಾಗಲೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಐಕು ಒಳ್ಳೆ ಕೆಲಸ ಮಾಡಿದೆ. ಸೊ ಕ್ಯಾಮ್ರಾಗೋಸ್ಕರ ಕೂಡ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಫೋನ್ ಅಂತ ಹಾಕಬಹುದು. ಬಾಕಿ 4600 mAh ಬ್ಯಾಟರಿಯೊಂದಿಗೆ ಜೊತೆಗೆ 66 ವ್ಯಾಟ್ ನ ಪವರ್ ಬಟರ್ ಕೊಡ್ತಾ ಇದ್ದಾರೆ. ಎಸ್, ಇಲ್ಲಿ ನನಗೆ ಕಮ್ಮಿ ಅನ್ಸಿದೆ ಅಂತಂದ್ರೆ ಈ 400 mAh ಏನು ಕಮ್ಮಿ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಎಸ್, ಇದೇ ನನಗೆ ಫೀಲ್ ಆಗುತ್ತೆ. ಬಟ್ ಇದು ಕ್ವಿಕ್ ಮತ್ತು ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ. ಬಟ್ ನೀವು ಸ್ವಲ್ಪ ಬ್ಯಾಟ್ರಿ ಲಾಂಗ್ ಇರಬೇಕಪ್ಪ ಅಂತಂದ್ರೆ ಇದನ್ನ ನೀವು ಸ್ಕಿಪ್ ಮಾಡ್ಬೋದು. ಬೇರೆ ಸ್ಯಾಮ್ಸಂಗ್ ಅವರ M ಸೀರೀಸ್ನ 6000 mAh ಬ್ಯಾಟ್ರಿ ಕೂಡ ಹೋಗ್ಬೋದು. ಬಟ್ ಟ್ರೂಲಿ ನನಗೊಂದು ವ್ಯಾಲ್ಯೂ ಫಾರ್ ಮನಿ ಮಾರ್ಕೆಟಲ್ಲಿ 25,000 ರೂಪಾಯಿ ಒಂದು ಬೆಸ್ಟ್ ಫೋನ್ ಅನ್ಸಿದಪ್ಪ ಅಂತಂದ್ರೆ ಅದು ಐಕು Z7 Pro. ಸೊ ಕಣ್ಮುಚ್ಕೊಂಡು ನೀವು ಫೋನ್ನ ತಗೋಬಹುದು. ಇನ್ನು ಬಾಕಿ ಮಾರ್ಕೆಟಲ್ಲಿ ಇನ್ನೂ ಬೇರೆ ಬೇರೆ 25,000 ರೂಪಾಯಿ ತುಂಬಾ ಬೇರೆ ಬೇರೆ ಫೋನ್ಸ್ಗಳು. ಬಟ್ ಅದರಲ್ಲ ಲೈಕ್ ಒಂದು ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಅನ್ಸಿರಲ್ಲ. ಏನೋ ಒಂದು ಕಮ್ಮಿ ಇರುತ್ತೆ, ಪ್ರೊಸೆಸರ್ ಕಮ್ಮಿ ಇರುತ್ತೆ, ಕ್ಯಾಮ್ರಾದಲ್ಲಿ ಇಶ್ಯೂ ಇರುತ್ತೆ. ಸೊ ಇಂಥ ಫೋನ್ಸ್ಗಳನ್ನ ತಗೊಂಡಿರಲಿಲ್ಲ. ನಿಮ್ಮ ಬಜೆಟ್ಗೆ ಪ್ರತಿಯೊಂದು ಮ್ಯಾಚ್ ಆಗುವಂಥ ಫೋನ್ಸ್ಗಳನ್ನ ನಾನು ಸಜೆಸ್ಟ್ ಮಾಡಿದೆ.
ಇನ್ನೂ ಬಾಕಿ ಇದೆ, ವೇಟ್ ಮಾಡಿ. ಸೊ ಕೊನೆಯದಾಗಿ ನನ್ನ ಪ್ರಕಾರ ನೀವೇನಾದ್ರೂ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂಡರ್ 27-28 ಸಾವಿರ ರೂಪಾಯಿ ಹುಡುಕ್ತಿದ್ದೀರಾ, ಅಥವಾ ಆಫರ್ 26,000 ರೂಪಾಯಿ ಕೂಡ ಸಿಗಬಹುದು, ಅದು ವಿವೋ V27. ಇದ್ರಂತ ಕ್ಯಾಮ್ರಾ ಅಲ್ಟಿಮೇಟ್ ಆಗಿದೆ. ನೀವು ನನ್ಗೆ ಸದ್ಯ ಕೇಳಿದ್ರಿ ಬೆಸ್ಟ್ ಕ್ಯಾಮ್ರಾ ಫೋನ್ ಯಾವ್ದಪ್ಪ 27 ಸಾವಿರ ರೂಪಾಯಿ ಹತ್ರ ಅಂದ್ರೆ ಡೆಫಿನೆಟ್ಲಿ V27 ಸಜೆಸ್ಟ್ ಮಾಡ್ತಿದ್ದೀನಿ. ಇದ್ರಂತ ನೈಟ್ ಅಲ್ಲಿ ಫೋಟೋಗ್ರಫಿ, ಡೇ ಅಂತ ಫೋಟೋಗ್ರಫಿ, ಅದಂತ ಕ್ಲಾರಿಟಿ, ಇಮೇಜ್ ಪ್ರೊಸೆಸಿಂಗ್ ಅಲ್ಟಿಮೇಟ್ ಆಗಿದೆ. ಸೊ ನಿಮ್ಗೆ ಸದ್ಯಕ್ಕೆ ವಿವೋ V27 32,000 ಕಾಣಿಸ್ತಾ ಇರ್ಬೋದು. ಇವಾಗ ಸದ್ಯಕ್ಕೆ ನಿಮಗೆ ಕಾರ್ಡ್ ಆಫರ್ ಅಂದಿಗೆ 29,000 ಸಮಥಿಂಗ್ ಏನೋ ಮೇಲೆ ಸಿಗುತ್ತೆ. ಬಟ್ ಈ ಫೋನ್ ನಿಮಗೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಅಲ್ಲಿ ಹತ್ರ 27-28 ಸಾವಿರ ರೂಪಾಯಿಗೆ ಸಿಗುತ್ತೆ. ಸೊ ಇದೇ ನೀವೇನು 25 ಸಾವಿರ ರೂಪಾಯಿ ಕೊಡ್ತೀರಿ, ಇನ್ನು 2 ಸಾವಿರ ರೂಪಾಯಿ ಜಾಸ್ತಿ ಹಾಕ್ತೀರಿ ಅಂತಂದ್ರೆ ಒಂದು ಬೆಸ್ಟ್ ಖತರ್ನಾಕ್ ಕ್ಯಾಮ್ರಾ ಫೋನ್ ಡೆಫಿನೆಟ್ಲಿ ನೀವು ಚೂಸ್ ಮಾಡ್ಕೋಬಹುದು. ಅದರ್ವೈಸ್ ನಿಮ್ ಬಜೆಟ್ ಅಷ್ಟೇ ಇದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ಸ್ಗಳು ಸಿಗ್ತಾ ಇದೆ. ಇನ್ನು ಕೊನೆಯದಾಗ ಏನಪ್ಪಾ ಅಂತಂದ್ರೆ ನಾನು ಈಗೇನು ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದೆ, ಸದ್ಯಕ್ಕೆ ಇದ್ರ ಕರೆಂಟ್ ಪ್ರೈಸಿಂಗ್ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನು ಆಫರ್ಸ್ ಅಲ್ಲಿ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತಂದ್ರೆ 10% ಎಲ್ಲ ಆಫರ್ ಇರುತ್ತಲ್ಲ, ಹತ್ರ 2-2.5 ಸಾವಿರ ರೂಪಾಯಿ ಆಫ್ ಸಿಗುತ್ತೆ. ಇಷ್ಟೇ ಸ್ಪೆಷಲಿ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಅಮೆಝಾನ್ ಅವ್ರದೆ, ಫ್ಲಿಪ್ಕಾರ್ಟ್ ಅವ್ರದೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಅವರು ಕೊಡ್ತಾರೆ. ಸೊ ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಯಾವ ಫೋನ್ ಇದ್ರಲ್ಲಿ ಇಷ್ಟ ಆಯಿತು, ಅಥವಾ ನಾನು ಹೇಳಂತ ಫೋನ್ಸ್ಗಳಲ್ಲಿ ನನ್ನ ಫೋನ್ ಇಲ್ಲ ಗುರು ನನಗೆ ಟ್ರೂ ವ್ಯಾಲ್ಯೂ ಫಾರ್ ಮನಿ ಅನಿಸಿದೆ ಅಂತ ಯಾವ ಫೋನ್ ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಅಂದ್ರೆ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.